ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ವೇದ ತಾಯಿ ಉಮಾ ಅವರು ವಿಕ್ರಮ್ಗೆ ಕಾಲ್ ಮಾಡ್ತಾರೆ. ವೇದ ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋ ಹೋಗಿದ್ದಾಳೆ ಅಂತ. ವಿಕ್ರಮ್ ಗಾಬರಿಯಿಂದ ಮನೆಗೆ ಬರ್ತಾನೆ. ಈಗ ಉಮಾ ಅವರು, ವೇದ ನೆನ್ನೆ ಎಲ್ಲ ಎಷ್ಟು ಖುಷಿಯಾಗಿದ್ಲು, ಎಲ್ಲ ಆಗಿದ್ದು ಈ ದೇವಕಿಯಿಂದಾನೆ, ಇವಳು ಚುಚ್ಚು ಮಾತಿಂದಾನೆ ವೇದ ಮನೆ ಬಿಟ್ಟು ಹೋಗಿರೋದು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬ ಕೋಪ ಬರುತ್ತೆ. ದೇವಕಿಯವರ ಕತ್ತಿ ಸಿಗ್ತಾನೆ. ಇದನ್ನು ನೋಡಿದ ವೇದ ಅಪ್ಪ ಅಮ್ಮ, ವಿಕ್ರಮ್ ಬಿಡು ಅವರನ್ನ, ಏನೇ ಇದ್ರೂ ಮಾತಾಡಿ ಬಗೆಹರಿಸ್ಕೊಳ್ಳಿ. ಆಗ ದೇವಕಿಯವರು, ವಿಕ್ರಮ್ ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ವಿಕ್ರಮ್, ಇವ್ರ ಮಾತೆಲ್ಲ ಕೇಳಬೇಡ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಪ್ರಾಣಿಯವರು, ಇಲ್ಲ ವಿಕ್ರಮ್, ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ವೇದ ಕಾಲ್ಗುಣ ಸರಿ ಇಲ್ಲ, ಅವಳು ಇದ್ದಲ್ಲೆಲ್ಲ ಕೆಟ್ಟದಾಗತ್ತೆ ಅಂತ ಅವರೇ ಹೇಳಿದ್ದು. ಈಗ ವಿಕ್ರಮ್, ಹೋಗ್ಲಿ ಪಾಪ ಅಂತ ಬಿಟ್ರೆ ಇಷ್ಟೆಲ್ಲ ಮಾತಾಡ್ತೀಯ, ವೇದನ ಅನಿಷ್ಟ ಅಂತೀಯ. ತಾಯಿ ಗುಣ ಇರೋ ದೇವತೆ ಅವಳು ಒಳ್ಳೆ ಗುಣ ನಿಮಗೆಲ್ಲ ಅರ್ಥ ಆಗ್ಬೇಕು. ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಬೇಕು, ಇವಾಗ ಕತ್ತಿಸ್ಕಿದ್ದೀನಿ, ಆಮೇಲೆ ಸಾಯಿಸೇ ಬಿಡ್ತೀನಿ ಅಂತ ದೇವಕಿಗೆ ವಾರ್ನಿಂಗ್ ಮಾಡಿ ವಿಕ್ರಮ್ ಇಲ್ಲಿಂದ ಹೊರಡ್ತಾನೆ. ಈ ವೇದ ದೇವಸ್ಥಾನಕ್ಕೆ ಬಂದಿರ್ತಾಳೆ. ವಿಕ್ರಮ್ ಕೂಡ ಬೇಜಾರಲ್ಲಿ ಕುಡ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ. ವೇದ ಇರೋದನ್ನ ನೋಡಿ ತಟ್ಟೆಲಿರೋ ತಾಳಿನ ತಗೊಂಡು ಆ ತಾಳಿನ ವೇದ ಕತ್ತಿಗೆ ಕಟ್ಬಿಡ್ತಾನೆ. ವೇದ, ವಿಕ್ರಮ್ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರು ಕೇಳಿಸ್ಕೊಳ್ದಲೆ ವಿಕ್ರಮ್ ಆ ತಾಳಿನ ವೇದ ಕತ್ತಿಗೆ ಕಟ್ಬಿಡ್ತಾನೆ. ಇಲ್ಲಿಗೆ ವಿಕ್ರಮ್ ಮತ್ತೆ ವೇದ ಮದುವೆ ನಡೆದೋಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.